ಹಲೋ ಫ್ರೆಂಡ್ಸ್, ಎಲ್ಲರಿಗೂ SMS ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನಾನು ಇವತ್ತಿನ ದಿನ ನಿಮ್ಮ ಜೊತೆಗೆ ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ಸ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ಗಳ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ನ ಕೊಟ್ಟಿದ್ದೀನಿ. ನಿಮಗೆ ಯಾವುದೇ ರೀತಿಯಾದಂತಹ ಕೆಮಿಸ್ಟ್ರಿ ಸಬ್ಜೆಕ್ಟ್ಗಳು ನಿಮಗೆ ಅರ್ಥ ಆಗಬೇಕು ಅಂತಂದರೆ ನಿಮಗೆ ಫಸ್ಟ್ ಏನಾಗಿರುತ್ತೆ, ಬೇಸಿಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಒಂದು ಕೆಮಿಕಲ್ ಬಾಂಡ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತೀರಾ, ಆಗ ಮಾತ್ರ ನಿಮಗೇನಾಗುತ್ತೆ ಒಂದು ಕೆಮಿಕಲ್ ರಿಯಾಕ್ಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮಾಡರ್ನ್ ಫಿಸಿಕ್ಸ್ ಸ್ಟೇಟ್ಸ್ ದಟ್ ಆಟಮ್ಸ್ ಕನ್ಸಿಸ್ಟ್ಸ್ ಆಫ್ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯೈ ಸರೌಂಡೆಡ್ ಬೈ ಎ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ದೀಸ್ ಎಲೆಕ್ಟ್ರಾನ್ಸ್ ಅರೇಂಜ್ ದೆಮ್ಸೆಲ್ಸ್ ಇನ್ ಡಿಫ್ರೆಂಟ್ ಶೆಲ್ಸ್. ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಒಂದು ಬೇಸಿಕ್ ನಾಲೆಜ್ ಇದೆ. ಏನು, ಎಲ್ಲ ಎಲೆಕ್ಟ್ರಾನ್ಸ್ಗಳೇನಾಗಿದೆ ಡಿಫ್ರೆಂಟ್ ಶೆಲ್ಸಲ್ಲಿ ಆಕ್ಯುಪೈ ಆಗಿದೆ. ಈಗ ಒಂದು ನ್ಯೂಕ್ಲಿಯಸ್ ಇದೆ, ಎನಿ ನ್ಯೂಕ್ಲಿಯಸ್ ತಗೊಳ್ಳಿ, ಇದರ ಸುತ್ತ ಏನಾಗಿದೆ ಶೆಲ್ಸ್ಗಳಿವೆ. ಇದರಲ್ಲಿ ಏನಾಗಿದೆ ಎಲೆಕ್ಟ್ರಾನ್ಸ್ಗಳು ಆರ್ಬಿಟಲ್ಲಿ ತಿರುಗ್ತಾ ಇದೆ, ರಿವಾಲ್ವ್ ಆಗ್ತಾ ಇದೆ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ, ಹೌದಲ್ವಾ? ಇಲ್ಲೂ ಸಹಿತ ಅದೇ ಹೇಳ್ತಿದ್ದಾರೆ. ಅಕಾರ್ಡಿಂಗ್ ಟು ದ ಮಾಡರ್ನ್ ಫಿಸಿಕ್ಸ್ ಸ್ಟೇಟ್ಸ್ ದಟ್ atoms consists of central positively charged nuclei surrounded by a number of electrons. These electrons arrange themselves in different shells. The shells have a definite energy and definite maximum capacity of electrons. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಡೆಫಿನೆಟ್ ಡಿಫ್ರೆಂಟ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಇರುತ್ತೆ ಒಂದೊಂದು ಶೆಲ್ಲಿಗೂ. ಏನಾಗಿದೆ ಕೆಪಾಸಿಟಿ ಆಫ್ ಹೋಲ್ಡಿಂಗ್ ದಟ್ ಎಲೆಕ್ಟ್ರಾನ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವಿಲ್ಲ ನೋಡ್ತಾ ಇದ್ದೀರಾ, ನಾನೊಂದು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಸಹಿತ ಕೊಟ್ಟಿದ್ದೀನಿ. ಇಲ್ಲಿ KLMN ಅಂತ ಹೇಳ್ತೀವಲ್ವ, ಒಂದು ನ್ಯೂಕ್ಲಿಯಸ್ ಅಂತ ಹೇಳಿ ತಗೊಂಡ್ವಿ ಅಂದರೆ 1, 2, 3 ಈ ರೀತಿಯಾಗಿ ಏನಾಗಿದೆ ಆರ್ಬಿಟ್ಸ್ಗಳೇ ನೋಡ್ತಾ ಹೋಗ್ತೀವಿ. KLMN ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಇಟ್ಸ್ ಡಿಪೆಂಡ್ಸ್ ಆನ್ ದ ಫಸ್ಟ್ ನಾವು ನ್ಯೂಕ್ಲಿಯಸ್ ಒಳಗಡೆಯಿಂದ ಹೋಗ್ತೀವಿ ಅಲ್ವಾ. KLMN ಈ ಥರ ನಾವು ಶೆಲ್ಸ್ಗಳ ನೇಮಿಂಗ್ ಮಾಡೋದು ಹೇಗೆ, ನ್ಯೂಕ್ಲಿಯಸ್ ಒಳಗಡೆಯಿಂದ ಔಟ್ಸೈಡ್ ಹೋಗ್ತೀವಿ. ಸೊ ಈಗ ಒಂದೊಂದು ಶೆಲ್ಲಲ್ಲೂ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಅದು ಹೋಲ್ಡ್ ಮಾಡ್ಕೊಳ್ಳುತ್ತೆ, ಅದರ ಕೆಪಾಸಿಟಿ ಎಷ್ಟಿದೆ ಅಂಥೇಳಿ ನೀವು ತಿಳ್ಕೊಬೇಕು ಅಂತಂದರೆ ಥ್ರೂ ದಿಸ್ ಸಿಂಪಲ್ ಫಾರ್ಮುಲಾ 2n². ಇದನ್ನು ನೀವು ತಿಳ್ಕೊಂಡ್ರಿ ಅಂತಂದರೆ ಆವಾಗ ನಿಮಗೆ ಯಾವ್ಯಾವ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ಇರೋಕ್ಕೆ ಸಾಧ್ಯ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ದಿಸ್ ಒನ್ ಇಸ್ ಅ ನ್ಯೂಕ್ಲಿಯಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ. ಇದು ಫಸ್ಟ್, ಸೆಕೆಂಡ್ ಆರ್ಬಿಟ್, ಥರ್ಡ್, ಹಾಗೆ ದಿಸ್ ಒನ್ ಇಸ್ ಅ 4. ಈಗ 2n² ಅಂತಿದೆ. ಸೊ ಈಗ ಫಸ್ಟ್ n = ಅಂತೇಳಿ 1 ಅಂತ ಹೇಳಿ ಹಾಕೋಣ. 1 ಅಂತ ಅಂದರೆ ನ್ಯೂಕ್ಲಿಯಸ್ ನೆಕ್ಸ್ಟ್ ಆರ್ಬಿಟ್ ಇರುತ್ತಲ್ಲ, ಇದು ಫಸ್ಟ್ ಆರ್ಬಿಟೇ ಅದು. ನೆಕ್ಸ್ಟ್ ಈಗ 2n² ಇದೆ, 2 × 1² ಇಟ್ ಬಿಕಮ್ಸ್ ಏನಾಗುತ್ತೆ 2. ಸೊ ಅಲ್ಲಿಗೆ ಏನಾಯಿತು, ಕೆ ಶೆಲ್ಲಲ್ಲಿ, ದಿಸ್ ಒನ್ ಇಸ್ ಅ ಕೆ ಅಲ್ವಾ, ಕೆ ಶೆಲ್ಲಲ್ಲಿ ಏನಾಗುತ್ತೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ಗಳನ್ನು ಮಾತ್ರ ಅದು ಹೋಲ್ಡ್ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಇರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಎಲ್ ಶೆಲ್ಲಲ್ಲಿ ಅಂದರೆ ಎಲ್ ಅಂದರೆ ನಮ್ಮ n = 2 ಅಲ್ಲಿಗೆ 8 ಆಯಿತು. ಸೊ 8 ಎಲೆಕ್ಟ್ರಾನ್ಸ್ನ ಅದು ಹೋಲ್ಡ್ ಮಾಡುವಂತಹ ಕೆಪಾಸಿಟಿ ಅದಕ್ಕೆ ಇರುತ್ತೆ. ಸೊ 8, ಓಕೆ. ಆನಂತರ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದಾರೆ, ನೆಕ್ಸ್ಟ್ ಯಾವುದು ಎಮ್ಗೆ ಏನಾಗುತ್ತೆ n = 3 ಹಾಕ್ತೀವಿ. 9, 9 2 18. ಸೊ 18 ಆಯಿತು. KLMN ಅಲ್ವಾ, n = 4², 4 4 16, 16 2 32. ಗೊತ್ತಾಗ್ತಿದೆಯಾ? ಸೊ ಈ ರೀತಿಯಾಗಿ ನಾವು KLMN ಶೆಲ್ಲಲ್ಲಿ 2, 8, 18 ಮತ್ತು 18 ಬರುತ್ತೆ, ಆನಂತರ 32 ಬರುತ್ತೆ. ಪೀರಿಯಾಡಿಕ್ ಟೇಬಲ್ ನಿಮಗೆ ನಾನು ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಪೀರಿಯಾಡಿಕ್ ಟೇಬಲ್ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆ ಈ ಕೆಪಾಸಿಟಿ ಆಫ್ ಹೋಲ್ಡಿಂಗ್ ಆಫ್ ಎಲೆಕ್ಟ್ರಾನ್ಸ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾವು ಫಸ್ಟು ಒಂದು ಬೇಸಿಕ್ ನಾಲೆಜ್ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ಶೆಲ್ಲಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ಗಳು ಹೇಗೆ ಅಕ್ಯುಪೈ ಆಗ್ತವೆ ಅನ್ನೋದು ನಿಮಗೆ ತಿಳಿಸೋಕೆ ಹೊರಟಿದ್ದೀನಿ ಅಷ್ಟೇ. ಈಗ ನಿಮಗೆ ಗೊತ್ತಾಯಿತು ಎಲೆಕ್ಟ್ರಾನ್ಸ್ಗಳು ಹೇಗೆ ಈ ಶೆಲ್ಸ್ಗಳಲ್ಲಿ ಅಕ್ಯುಪೈ ಆಗಿರುತ್ತೆ, ಅರೇಂಜ್ ಆಗಿರುತ್ತೆ ಅನ್ನೋದು ಗೊತ್ತಾಯಿತು. ಸೊ ಇವಾಗ ನೀವು ಹೇಳ್ಬೋದು, ಕೆ ಶೆಲ್ಲಲ್ಲಿ ಏನಾದರೂ ಎಲೆಕ್ಟ್ರಾನ್ಸ್ಗಳು 2 ಫಿಲ್ ಆಗಿತ್ತು ಅಂತಂದರೆ ಇಟ್ಸ್ ಅ ಸ್ಟೇಬಲ್ 1. ಹಾಗೆ ಎಲ್ ಶೆಲ್ಲಲ್ಲಿ 8 ಇತ್ತು ಅಂತಂದರೆ, ಎಮ್ ಶೆಲ್ಲಲ್ಲಿ 18 ಇತ್ತು ಅಂತಂದರೆ ದೋಸ್ ಎಲಿಮೆಂಟ್ಸ್ ಆರ್ ಸ್ಟೇಬಲ್ ಅಂತ ಹೇಳ್ತೀವಿ ನಾವು.
ಇಟ್ ಈಸ್ ನೌನ್ ದಟ್ ದ ಎಲಿಮೆಂಟ್ಸ್ ವಿತ್ ಕಂಪ್ಲೀಟ್ಲಿ ಫಿಲ್ಡ್ ಶೆಲ್ಸ್ ಆರ್ ಸ್ಟೇಬಲ್ ಅಥವಾ ಇನ್ನರ್ಟ್ ಅಂತ ಹೇಳಿ ಕರಿತೀವಿ. ಈಗ ಎಕ್ಸಾಂಪಲ್ ಆಗಿ ಸಿಂಪಲ್ ಆಗಿರೋದೊಂದು ತಗೊಳ್ಳೋಣ. ಹೀಲಿಯಂನ ಅಟಾಮಿಕ್ ನಂಬರ್ ಏನು? 2. ಸೊ ಅಲ್ಲಿ ಏನು ಬರಿತೀವಿ? 1s2 ಬರಿತೀವಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 ಆಯಿತು. ಸೊ ಅಲ್ಲಿಗೆ ನಾವು ಏನು ಹೇಳ್ಬೋದು? ಹೀಲಿಯಂ ಇದೆ, ಹೀಲಿಯಂ ಸುತ್ತ ಒಂದು ಶೆಲ್ ಅಷ್ಟೇ ಬರೋಕ್ಕಾಗುತ್ತೆ, 1 2. ಸೊ ಈ ಎಲೆಕ್ಟ್ರಾನ್ಸ್ಗಳನ್ನು ಹೇಗೆ ಫಿಲ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ನಾನು ಬೇಕಾದರೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಅವುಗಳಿಗೆ ಆದಂತಹ ಕೆಲವು ಪ್ರಿನ್ಸಿಪಲ್ಸ್ಗಳಿವೆ, ಅವುಗಳನ್ನು ಫಾಲೋ ಮಾಡಿಬಿಟ್ಟೆ ನಾವು ಈ ಎಲೆಕ್ಟ್ರಾನ್ಸ್ಗಳನ್ನು ನಾವು ಫಿಲ್ ಮಾಡಬೇಕಾಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ಈಗ ಈ ಹೀಲಿಯಮಲ್ಲಿ ನಾವೇನಾಗುತ್ತೆ, 2 ಎಲೆಕ್ಟ್ರಾನ್ ಇದೆ, ಇಲ್ಲಿ ಎಲೆಕ್ಟ್ರಾನ್ 2 ಫಿಲ್ ಆಯಿತು. ಈಗ ಫಿಲ್ ಆಯಿತು ಎಲೆಕ್ಟ್ರಾನ್, ಓಕೆ. ಈಗ ಇದು ಸ್ಟೇಬಲ್ ಅಂತ ಹೇಳ್ತೀವಿ. ಯಾಕೆ? ನಿಮಗೆಲ್ಲರಿಗೂ ಗೊತ್ತಿದೆ, ಕೆ ಶೆಲ್ಲಲ್ಲಿ ಏನಾಗಿರುತ್ತೆ, ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಅಷ್ಟೇ ಅದು ಹೋಲ್ಡ್ ಮಾಡುತ್ತೆ. ಹಾಗಿದ್ರೆ ದಿಸ್ ಒನ್ ಇಸ್ ಅ ಸ್ಟೇಬಲ್. ಈಗ ಇನ್ನೊಂದು ಎಲೆಕ್ಟ್ರಾನ್ ನಾನು ಕೊಡ್ತೀನಿ ತಗೊಳಪ್ಪ ಅಂತೇಳಿ ನಾನು ಹೀಲಿಯಮಿಗೆ ಕೊಡೋಕೆ ಹೋದ್ರೂ ಅದು ತಗೊಳ್ಳಲ್ಲ. ಗೊತ್ತಾಗ್ತಿದೆಯಾ? ಸೊ ಅದಕ್ಕೋಸ್ಕರ ನಾವೇನಂತ ಕರಿತೀವಿ? ಸ್ಟೇಬಲ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಈಗ ಅದಕ್ಕೋಸ್ಕರನೇ ನಾವೇನು ಮಾಡ್ತೀವಿ, ಈ ಹೀಲಿಯಂ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಅಥವಾ ನೀವು ಒಂದು ಕೇಳಿರ್ತೀರ, ಇನರ್ಟ್ ಗ್ಯಾಸ್ ಅಂತ ಹೇಳಿ ಕೇಳಿರ್ತೀರ. ಇನರ್ಟ್ ಗ್ಯಾಸ್ಗಳನ್ನು ಬಲ್ಬ್ಗಳಲ್ಲಿ ಯೂಸ್ ಮಾಡ್ತೀವಿ. ಆರ್ಗಾನ್, ಎಸ್ಪೆಷಲಿ ಆರ್ಗಾನನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ಈ ಎಲೆಕ್ಟ್ರಿಕ್ ಬಲ್ಬಲ್ಲಿ ಯೂಸ್ ಮಾಡಿರೋದಂತಹ ಟಂಗ್ಸ್ಟನ್ ಮೆಟಲ್ ಏನಾಗಿರುತ್ತೆ, ನಾವೇನಾದರೂ ಆಕ್ಸಿಜನನ್ನು ಫಿಲ್ ಮಾಡಿದ್ವಿ ಅಂತಂದರೆ ಅಲ್ಲೇನಾಗುತ್ತೆ, ಅದು ಆ ಟಂಗ್ಸ್ಟನ್ ಮೆಟಲ್ ಜೊತೆಗೆ ಈಸಿಯಾಗಿ ಆಕ್ಸಿಜನ್ ರಿಯಾಕ್ಟ್ ಆಗಿಬಿಟ್ಟು ಮೆಟಲ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಇನರ್ಟ್ ಗ್ಯಾಸ್, ಅದು ಈ ಇನರ್ಟ್ ಏನಾಗಿರುತ್ತೆ, ಬೇರೆ ಯಾವುದ್ರ ಜೊತೆನೂ ಅದು ರಿಯಾಕ್ಟ್ ಮಾಡೋದಿಲ್ಲ. ರಿಯಾಕ್ಟ್ ಮಾಡಿದ್ರೆ ಅದೇನಾಗುತ್ತೆ, ದಟ್ ಒನ್ ಈಸ್ ಅ ಸ್ಟೇಬಲ್ ಅಲ್ಲ, ಅದು ಅನ್ಸ್ಟೇಬಲ್ ಆಗಿರುತ್ತೆ ಅಂತ ಹೇಳಿ. ಯಾವಾಗಲೂ ನಮ್ಮ ಜೀವನದಲ್ಲಿ ನಾವು ಏನಂತ ಹೇಳಿ ಫೀಲ್ ಮಾಡ್ತೀವಿ ಹೇಳಿ, ನನಗೆ ಒಂದು ಮುಕ್ತಿ ಸಿಗಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ಮುಕ್ತಿ ಇಲ್ಲೂ ಸಹಿತ ಇದಕ್ಕೊಂಥರ ಮುಕ್ತಿ ಸಿಕ್ಕಿದೆ ಅಂತ ಹೇಳಿ ಅಷ್ಟೇ. ಈಗ ಸ್ಟೇಬಲ್ ಆಗಿದೆ, ನನಗೆ ಹೊಟ್ಟೆ ತುಂಬಿದೆ, ಮತ್ತು ನಾನು ಇನ್ನೂ ಕೊಡ್ತೀನಿ ಅಂತಂದರೆ ಅದು ಇಸ್ಕೊಳ್ಳಲ್ಲ. ಆ ರೀತಿಯಾಗಿ ಈಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಸಿಂಪಲ್ ಫಿಗರ್ ಇದೆ. ಕೆ ಶೆಲ್ ಬರುತ್ತೆ, ನ್ಯೂಕ್ಲಿಯಸ್, ಅದರ ನಂತರ ಏನಾಗುತ್ತೆ, ಕೆ ಶೆಲ್ ಬರುತ್ತೆ, ಅಲ್ಲಿ 2 ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ. ಆನಂತರ ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್, ಹಾಗೆ ಎಮ್ ಶೆಲ್ಲಲ್ಲಿ 18 ಎಲೆಕ್ಟ್ರಾನ್ಸ್. ಈ ರೀತಿಯಾಗಿ ನಾವು ಎಲೆಕ್ಟ್ರಾನ್ಸ್ಗಳನ್ನು ಫಿಲ್ ಮಾಡ್ತಾ ಹೋಗ್ತೀವಿ. W. Cossell and G. N. Lewis in 1916 suggested that all elements try to achieve the inert gas configurations by changing the number of electrons in their outermost shell. ಸೊ ಗೊತ್ತಾಗ್ತಿದೆ ಅಂತ ಹೇಳಿ ಅಂದ್ಕೊತೀನಿ. ಎಲ್ಲ ಈಗ ಎಲಿಮೆಂಟ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಲ್ವಾ, ಇವುಗಳೇನಾಗುತ್ತೆ ಅಂತಂದರೆ ಇನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ನ ಅಕ್ಯುಪೈ ಮಾಡ್ಕೊಳ್ಳುತ್ತೆ. ಇನರ್ಟ್ ಗ್ಯಾಸ್ಗಳು ಯಾವ್ಯಾವು ಗೊತ್ತಿದೆ ಅಲ್ವಾ? ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಇವುಗಳೇನಾಗಿದೆ ಇನರ್ಟ್ ಗ್ಯಾಸ್ ಅಂತ ಹೇಳ್ತೀವಿ. ಅವುಗಳ ಒಂದು ಕಾನ್ಫಿಗರೇಷನ್ನ ಇವು ಅಕ್ಯುಪೈ ಮಾಡ್ಕೊಳ್ತಾ ಹೋಗುತ್ತೆ, ಅಂದರೆ ಅಲ್ಲಿಗೆ ಅವು ಸ್ಟೇಬಲ್ ಆಗೋದಕ್ಕೆ ಹೋಗುತ್ತೆ ಅಂತ ಹೇಳಿ. ಇವುಗಳು ಹೇಗೆ ಸ್ಟೇಬಲ್ ಆಗ್ತವೆ ಅಂತಂದರೆ ಬೈ ಚೇಂಜಿಂಗ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅದು ಯಾವಾಗಲೂ ಏನಾಗಿರುತ್ತೆ, ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳನ್ನು ಇವು ಒಂದು ಅಕ್ಯುಪೈ ಮಾಡ್ಕೊಳ್ಳುತ್ತೆ, ಬೇರೆದ್ರಿಂದ ಡೊನೇಟ್ ಮಾಡಿರೋದನ್ನು ಇಸ್ಕೊಳ್ಳುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಅಥವಾ ಇನ್ನೊಂದಕ್ಕೆ ಡೊನೇಟ್ ಮಾಡ್ತಾ ಹೋಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಇಟ್. ಈಗ ನೋಡೋಣ ಎಲೆಕ್ಟ್ರೋವೆಲೆಂಟ್ ಆರ್ ಅಯೋನಿಕ್ ಬಾಂಡ್ ಬಗ್ಗೆ ತಿಳ್ಕೊಳ್ಳೋಣ. 2 ಎಲಿಮೆಂಟ್ಸ್ ಕ್ಯಾನ್ ಅಚೀವ್ ಸ್ಟೇಬಲ್ ಕಾನ್ಫಿಗರೇಷನ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಎಲಿಮೆಂಟ್ ಟು ದ ಅದರ್. ಇಲ್ಲೇನಾಗುತ್ತೆ ಅಂದರೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್, ನೀವು ಗಮನಿಸ್ತಾ ಇದ್ದೀರಾ, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆದಾಗ ಏನಾಗುತ್ತೆ, ಅಲ್ಲಿ ಒಂದು ಸ್ಟೇಬಲ್ ಕಾನ್ಫಿಗರೇಷನ್ನ ಅದು ಅಕ್ಯುಪೈ ಮಾಡ್ಕೊಳ್ಳುತ್ತೆ, ಅದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ, ಇದನ್ನು ನೋಡಿ ಆನಂತರ ಮತ್ತೆ ನಾನು ಮುಂದಿನ ಎಕ್ಸಾಂಪಲ್ ಹೇಳ್ತೀನಿ. ಲೀಥಿಯಂ ಇದೆ, ಲೀಥಿಯಮ್ದು ನಿಮಗೆ ಗೊತ್ತಿದೆ ಅಟಾಮಿಕ್ ನಂಬರ್ 3. ಸೊ ಇಲ್ಲಿ ನಾವು ಫಸ್ಟು 2 ಅನ್ನು ಒಳಗಡೆ ಕೆ ಶೆಲ್ಲಲ್ಲಿ ಫಿಲ್ ಮಾಡ್ತೀವಿ. ಸೊ ಇಟ್ ಬಿಕಮ್ ಸ್ಟೇಬಲ್ ಫಸ್ಟ್ ಒನ್ನಲ್ಲಿ. ಆನಂತರ ಏನಾಯಿತು, ಎಲ್ ಶೆಲ್ಲನ್ನು ತಗೋತೀವಿ, ಇಲ್ಲಿ 1 ಎಲೆಕ್ಟ್ರಾನ್ ಅಷ್ಟೇ ನಮ್ಮ ಹತ್ರ ಈಗ ಉಳಿದಿರೋದು, ಸೊ ಅಲ್ಲಿ ಇನ್ನೊಂದು ಫಿಲ್ ಮಾಡ್ತೀವಿ. ಸೊ ಇದೀಗೇನು ಹೇಳ್ಬೋದು ನಾವು, ಇನ್ನೂ ಇದಕ್ಕೆ ಎಷ್ಟು ಬೇಕು ಎಲೆಕ್ಟ್ರಾನ್ಸ್ಗಳು, 7 ಕೊಟ್ಟರೆ ಮಾತ್ರ ಇದೇನಾಗುತ್ತೆ, ಸ್ಟೇಬಲ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅದಕ್ಕೋಸ್ಕರ ಇದು ಏನು ಮಾಡುತ್ತೆ, ಬೇರೆದು ಇನ್ನೊಂದು ತಗೊಳ್ಳೋಣ. ಈಗ ಫ್ಲೂರಿನ್ ತಗೊಳ್ಳೋಣ. ಫ್ಲೂರಿನಲ್ಲಿ ಏನಾಗಿದೆ, ಈಗ ನೋಡ್ತಾ ಇದ್ದೀರಾ 2 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ. ನೆಕ್ಸ್ಟ್ ಇಲ್ಲಿ 7 ಎಲೆಕ್ಟ್ರಾನ್ಸನ್ನು ನೋಡ್ತಾ ಇದ್ದೀರಾ, 7 ಎಲೆಕ್ಟ್ರಾನ್ಸ್. ಸೊ ಇದಕ್ಕೇನಾಗಿದೆ, 1 ಎಲೆಕ್ಟ್ರಾನ್ ಸಿಕ್ಬಿಡ್ತು ಅಂದರೆ ಸಾಕಪ್ಪ, ನಾನು ಸ್ಟೇಬಲ್ ಆಗಿಬಿಡ್ತೀನಿ ಅಂತೇಳಿ ಕಾಯ್ತಾ ಇರುತ್ತೆ. ನನಗೆ ಯಾರು ಒಂದು ಎಲೆಕ್ಟ್ರಾನ್ ಕೊಟ್ಬಿಡಿ, ನಾನು ಸ್ಟೇಬಲ್ ಆಗಿಬಿಡ್ತೀನಿ ಅಂತೇಳಿ ಕಾಯ್ತಾ ಇರುತ್ತೆ. ಸೊ ಅದೇ ಟೈಮಲ್ಲಿ ಏನಾಗುತ್ತೆ, ಈ ಲೀಥಿಯಂ ನಾನು ಕೊಡ್ತೀನಿ ತಗೋ ಅಂಥೇಳಿ ಇದು ಟ್ರಾನ್ಸ್ಫರ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಸೊ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಏನಾಗುತ್ತೆ, ಇದು
ಒಂದು ಬಾಂಡನ್ನು ಫಾರ್ಮ್ ಮಾಡುತ್ತೆ ವಿತ್ ದ ಫ್ಲೂರಿನ್ ಅಯಾನ್. ಗೊತ್ತಾಗ್ತಿದೆಯಾ? ಸೊ ಅಲ್ಲಿಗೇನಾಯಿತು, ಈಗ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಹೇಗೆ ಆಕ್ಯುಪೈ ಆಗುತ್ತೆ, ಒಂದು ಎಕ್ಸಾಂಪಲನ್ನು ತಗೊಳ್ಳೋಣ. ನಿಮಗಿಲ್ಲಿ ಒಂದು ಎಕ್ಸಾಂಪಲ್ನ ಹೇಳೋದ್ರ ಮೂಲಕ ಹೇಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಈಗ ಒಂದು ಎಕ್ಸಾಂಪಲ್ ಆಗಿ ಕಾರ್ಬನ್ ತಗೊಳ್ಳೋಣ. ಕಾರ್ಬನ್ ಇದೇನಾಗಿದೆ 6 ಅಲ್ವಾ, ಸೊ 2 4 ಬರೀಬೇಕು. ಅಲ್ಲಿ ಏನಾಯಿತು, ಇಲ್ಲಿ 2 ಎಲೆಕ್ಟ್ರಾನ್ಸ್ನ ಕೆ ಶೆಲಲ್ಲಿ ಫಿಲ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಎಲ್ ಶೆಲಲ್ಲಿ 4 ಎಲೆಕ್ಟ್ರಾನ್ಸನ್ನು ತಗೊಳ್ಳೋಣ. ಗೊತ್ತಾಗ್ತಿದೆಯಾ? ಸೊ ಅಲ್ಲಿಗೆ 4 ಎಲೆಕ್ಟ್ರಾನ್ಸ್ ಆಯಿತು. ಸೊ ನಾವಿವಾಗ ಇದು ಏನು ಮಾಡಬೇಕು, ಒಂದು ಸ್ಟೇಬಲ್ ಆಗಿಲ್ಲ ಇದು. ಯಾಕಂತಂದರೆ ಇಲ್ಲಿ ಹೊರಗಡೆ ಏನಾಯಿತು, ಔಟರ್ ಮೋಸ್ಟ್ ಶೆಲ್ಲಲ್ಲಿ ಏನಾಗಿದೆ 4 ಎಲೆಕ್ಟ್ರಾನ್ಸ್ ಇದೆ. ಇಫ್ ಏನಾದರೂ ಅದು 8 ಇತ್ತು ಅಂದಿದ್ರೆ ಅದೇನಾಗ್ತಿತ್ತು, ಸ್ಟೇಬಲ್ ಆಗ್ತಿತ್ತು. ಆದರೆ ಇವಾಗ ಏನು ಹೇಳ್ಬೋದು, ನಾವಿದು ಸ್ಟೇಬಲ್ ಅಲ್ಲ ಅಂಥೇಳಿ ಹೇಳ್ಬೋದು. ಇಟ್ ಕ್ಯಾನ್ ಐದರ್ ಡೊನೇಟ್ ಅಥವಾ ಅಕ್ಸೆಪ್ಟ್ ಮಾಡ್ಬೋದು 4 ಎಲೆಕ್ಟ್ರಾನ್ಸ್ನ. ಸೊ 4 ಎಲೆಕ್ಟ್ರಾನ್ಸನ್ನು ಕೊಡ್ತು ಅಂತಂದರೆ ಆಗ ಕೆ ಶೆಲಲ್ಲಿ 2 ಉಳಿಯುತ್ತೆ, ಆಗ ಇದು ಸ್ಟೇಬಲ್ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ನಾವಿವಾಗ ಒಂದು 4 ಎಲೆಕ್ಟ್ರಾನ್ಸ್ನ ನಾನು ಕೊಡ್ತೀನಿ ಅಂತಂದರೆ ಆವಾಗ ಮತ್ತೆ 4 ಎಲೆಕ್ಟ್ರಾನ್ಸ್ 4 + 4 ಅಲ್ಲಿಗೆ 8 ಎಲೆಕ್ಟ್ರಾನ್ ಆಯಿತು. ಸೊ ಅಲ್ಲೂ ಸಹಿತ 8 ಎಲೆಕ್ಟ್ರಾನ್ ಆಗ್ಬೋದು ಅಂತೇಳಿ ನಾವು ಹೇಳ್ಬೋದು. ಗೊತ್ತಾಗ್ತಿದೆಯಾ? ಸೊ ಈಗ ಅಸ್ಯೂಮ್ ಮಾಡ್ಕೊಳ್ಳಿ 4 ಎಲೆಕ್ಟ್ರಾನ್ನ ಇದು ಡೊನೇಟ್ ಮಾಡ್ತಿದೆ ಅಂಥೇಳಿ ಅಂದ್ಕೊಳ್ಳಿ. ಸೊ ಅಲ್ಲಿಗೆ 2 ಎಲೆಕ್ಟ್ರಾನ್ ಅಷ್ಟೇ ಉಳಿತು. ಎಲೆಕ್ಟ್ರಾನ್ ಉಳಿದಿದ್ದು 2. ಹಾಗೆ ಪ್ರೋಟಾನ್ ಎಷ್ಟಿರುತ್ತೆ ಇದರಲ್ಲಿ ಗೊತ್ತಿರುತ್ತೆ ನಿಮಗೆ, 6 ಅಷ್ಟೇ ಇರುತ್ತೆ. ಸೊ ಪ್ರೋಟಾನ್ ಎಷ್ಟಿತ್ತೋ ಅಷ್ಟೇ ಇರುತ್ತೆ, ಎಲೆಕ್ಟ್ರಾನ್ ಮಾತ್ರ ಚೇಂಜ್ ಆಗುತ್ತೆ. ಇದನ್ನು ಸಹಿತ ನಿಮ್ಗೆ ಒಂದು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಎಲೆಕ್ಟ್ರಾನ್ಸ್ ಮಾತ್ರ ಚೇಂಜ್ ಆಗುತ್ತೆ, ಪ್ರೋಟಾನ್ಸ್ ಯಾವುದೇ ರೀತಿಯಾಗಿ ಚೇಂಜ್ ಆಗೋದಿಲ್ಲ. ಈಗ ಪ್ರೋಟಾನ್ಸ್ ಹೆಚ್ಚಾಯಿತು, ಎಲೆಕ್ಟ್ರಾನ್ ಕಡಿಮೆ ಆಯಿತು. ಸೊ ಏನಾಯಿತು, ಕಾರ್ಬನ್ ಅವಾಗ ಪಾಸಿಟಿವ್ ಚಾರ್ಜನ್ನು ಕ್ಯಾರಿ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಸೊ ಎಲೆಕ್ಟ್ರಾನ್ ಡಿಫಿಷಿಯೆನ್ಸಿ ಆಗುತ್ತೆ, ಅದಕ್ಕೋಸ್ಕರ ಇದು ಪಾಸಿಟಿವ್ ಚಾರ್ಜನ್ನು ಕ್ಯಾರಿ ಮಾಡುತ್ತೆ. ಈಗಲೂ ಸಹಿತ ಏನಾಯಿತು, ಇವಾಗ ಪಾಸಿಟಿವ್ ಚಾರ್ಜ್ ಕ್ಯಾರಿ ಆಗಿರೋದ್ರಿಂದ ಇದು ಮತ್ತೆ ಏನಾಯಿತು, ಅನ್ಸ್ಟೇಬಲ್ ಆಯಿತು. ನಾವು ಹಾಗಿದ್ರೆ ಅಂದ್ಕೊಂಡಾಗೆ ಇದು ಸ್ಟೆಬಿಲಿಟಿನ ಇದು ಕಂಡುಕೊಳ್ಳಿಲ್ಲ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ನೋಡೋಣ. ಈಗ ಒಂದು ಎಕ್ಸಾಂಪಲನ್ನು ತಗೊಳ್ಳ. ಇದೇನಾದರೂ 4 ಎಲೆಕ್ಟ್ರಾನ್ಸ್ನ ನಾವು ಕೊಟ್ವಿ ಅಂತಂದರೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಏನಾದರೂ ಅದು ಸ್ಟೇಬಲ್ ಆಗುತ್ತಾ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ 2 ಎಲೆಕ್ಟ್ರಾನ್ ಇದೆ, ಆನಂತರ ಇಲ್ಲಿ 4 ಎಲೆಕ್ಟ್ರಾನ್. ಈಗ ನಾವು 4 ಎಲೆಕ್ಟ್ರಾನ್ ಕೊಟ್ಟೆ ಅಂತಂದರೆ ಎಲೆಕ್ಟ್ರಾನ್ ಎಷ್ಟಿತ್ತು ಮುಂಚೆ, 4 6 4 + 2 ಒಳಗಡೆ 2 ಅಲ್ಲಿ 6. ಹಾಗೆ ನಾವೀಗ ಕೊಟ್ಟಂಥದ್ದು 4, ಅಲ್ಲಿಗೆ 10 ಎಲೆಕ್ಟ್ರಾನ್ಸ್ ಆಯಿತು. ಈಗ ಪ್ರೋಟಾನ್ ಎಷ್ಟಿತ್ತು, 6 ಇದೆ. ಸೊ ಈಗ ಎಷ್ಟಾಯಿತು ನೀವು ಗಮನಿಸಿ ನೋಡಿ, ಕಂಪೇರ್ ಮಾಡಿ ನೋಡಿ. ಅಲ್ಲಿಗೆ ಇವಾಗ ಎಲೆಕ್ಟ್ರಾನ್ನ ಸಂಖ್ಯೆ ಹೆಚ್ಚಾಯಿತು. ಸೊ ದ ಕಾರ್ಬನ್ ಅಕ್ಯುಪೈಸ್ ನೆಗೆಟಿವ್ ಚಾರ್ಜ್. ಗೊತ್ತಾಗ್ತಿದೆಯಾ? ಸೊ ಇವಾಗ ನಾವು ಹೇಳ್ಬೋದು ಕಾರ್ಬನ್ ನೆಗೆಟಿವ್ ಚಾರ್ಜನ್ನು ಅಕ್ಯುಪೈ ಮಾಡ್ಕೊಂಡಿದೆ. ಸ್ಟಿಲ್ ದ ಕಾರ್ಬನ್ ಬಿಕಮ್ ಅನ್ಸ್ಟೇಬಲ್ ಆಗೇ ಇದೆ. ಈ ಕಾರ್ಬನ್ ಸ್ಟೆಬಿಲಿಟಿನ ಅದು ಹೊಂದಿಲ್ಲ. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ ನೋಡಿ, ನಾನು ಈ ಕಾರ್ಬನ್ನ ಎಕ್ಸಾಂಪಲ್ ಆಗಿ ತೊಗೊಂಡು ಹೇಳಿದ್ದು ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್. ಬಟ್ ಇದು ಅಯಾನಿಕ್ ಬಾಂಡಲ್ಲಿ ಬರಲ್ಲ. ಯಾಕೆ ಬರಲ್ಲ ಅಂಥೇಳಿ ನಾನು ಹೇಳ್ತಾ ಹೋಗ್ತೀನಿ. ಇದನ್ನು ನಾನು ಹೇಳಿದ್ದು ಜಸ್ಟ್ ಹೇಗೆ ಅಂತಂದರೆ ಯಾವ ರೀತಿಯಾಗಿ ಇದು ಸ್ಟೆಬಿಲಿಟಿನ ಇದು ಕಂಡುಕೊಳ್ಳುತ್ತೆ, ಅದು ಎಷ್ಟು ಅದು ಹೊಡೆದಾಡುತ್ತೆ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಜಸ್ಟ್ ಹೇಳಿದ್ದು ಅಷ್ಟೇ. ಈಗ ನೀವಿಲ್ಲಿ ಬನ್ನಿ ಮತ್ತೆ ವಾಪಸ್ ಲೀಥಿಯಂ ಮತ್ತು ಫ್ಲೂರಿನ್ ಬಗ್ಗೆ. ಲೀಥಿಯಂ ಮತ್ತು ಫ್ಲೂರಿನಲ್ಲಿ ನೋಡ್ತಾ ಇದ್ದೀರಾ ನೀವು, ಇದೇನು ಮಾಡುತ್ತೆ, ಈ ಲೀಥಿಯಂ ಒಂದು ಎಲೆಕ್ಟ್ರಾನನ್ನು ಕೊಡುತ್ತೆ. ಸೊ ಅಲ್ಲಿಗೆ ಲೀಥಿಯಂ ಫ್ಲೋರಿನಲ್ಲಿ ಮಧ್ಯ ಒಂದೇನಾಯಿತು, ಒಂದು ಬಾಂಡ್ ಫಾರ್ಮೇಷನ್ ಆಯಿತು. ಸೊ ಇದೇನು ಮಾಡ್ತು, ಒಂದು ಎಲೆಕ್ಟ್ರಾನ್ನ ನಾನು ಕೊಡ್ತೀನಿ ತಗೋ ಅಂತ ಹೇಳಿ ಕೊಡ್ತು. ಅಂತಹ ಬಾಂಡ್ ಫಾರ್ಮೇಷನ್ನ ನಾವೇನಂತ ಕರಿತೀವಿ, ಅಯಾನಿಕ್ ಬಾಂಡ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಇದಿಷ್ಟು ಗೊತ್ತಿರಲಿ. ದಿಸ್ ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ಚಾರ್ಜ್ಡ್ ಆಟಮ್ಸ್ which are bound together by electrostatic attraction. This type of bond is called electrovalent or ionic bond. ಈಗ ಏನಾಯಿತು, ಒಂದು ಎಲೆಕ್ಟ್ರಾನ್ನ ಕೊಟ್ಬಿಟ್ಟು ಏನಾಯ್ತಿದು, ಇದರಲ್ಲಿ ಒಂದು ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಆಯಿತು. ಅದಕ್ಕೋಸ್ಕರ ಇದನ್ನು ನಾವು ಪಾಸಿಟಿವ್ ಚಾರ್ಜ್ ಅಂತ ಹೇಳಿ ಬರಿತೀವಿ. ಅದೇ ರೀತಿಯಾಗಿ ಫ್ಲೂರಿನಲ್ಲಿ ಇರೋದಕ್ಕಿಂತ ಒಂದು ಎಲೆಕ್ಟ್ರಾನ್ಸ್ ಎಕ್ಸ್ಟ್ರಾ ಬಂತು, ಅದಕ್ಕೋಸ್ಕರ ಇದನ್ನು ನೆಗೆಟಿವ್ ಚಾರ್ಜ್ ಅಂತ ಹೇಳಿ ಬರಿತೀವಿ. ಗೊತ್ತಾಗ್ತಿದೆಯಾ? ಸೊ ಇದಕ್ಕೋಸ್ಕರ ನಾವೇನೋ ಇಲ್ಲಿ ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಇದೆ, ಹಾಗೆ ಅಪೋಸಿಟಿವ್ಲಿ ಚಾರ್ಜ್ಡ್ ಆಟಮ್ಸ್ಗಳಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಸೋಡಿಯಂ ಹಾಗೆ ಕ್ಲೋರಿನ್ ಇದೆ. ಸೋಡಿಯಮಲ್ಲಿನೂ ಸಹಿತ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ ಆ್ಯಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಎಲ್ ಶೆಲ್. ಹಾಗೆ ಕ್ಲೋರಿನಲ್ಲಿ ಅಫ್ಕೋರ್ಸ್ ಸೇಮ್ ಆ್ಯಸ್ ಲೈಕ್ ಫ್ಲೋರಿನ್, ಇದರಲ್ಲೂ ಸಹಿತ ಏನಾಗಿದೆ, ಒಂದು ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇದೆ. ಸೊ ಏನು ಮಾಡ್ತು, ಸೋಡಿಯಂ ಏನು ಮಾಡ್ತು, ಒಂದು ಎಲೆಕ್ಟ್ರಾನ್ ತಗೊಳಪ್ಪ ಅಂತ ಹೇಳಿ ಕೊಡ್ತು. ಅಲ್ಲಿ ಒಂದು ಬಾಂಡ್ ಫಾರ್ಮೇಷನ್ ಆಯಿತು. ಸೊ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಅಯಾನಿಕ್ ಬಾಂಡ್.
ಗೊತ್ತಾಗ್ತಿದೆಯಾ? ಇಲ್ಲಿ ಅದಕ್ಕೋಸ್ಕರ ಎಣ್ಣೆಗೆ ಪ್ಲಸ್ ಬರುತ್ತೆ ಚಾರ್ಜ್, ಕ್ಲೋರಿನಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಇದು ಇಲ್ಲಿ ಏನಾಯ್ತಿದು ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಇಟ್ ಈಸ್ ಅ ಸಾಲ್ಟ್. ಗೊತ್ತಾಗ್ತಿದೆಯಾ? ಇದಿಷ್ಟು ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರಿ ಒಂದು ಲೀಥಿಯಂ ಹಾಗೆ ಫ್ಲೋರಿನ್. ಲೀಥಿಯಂ ಇಟ್ ಈಸ್ ಅ ಮೆಟಲ್ ಆ್ಯಂಡ್ ಫ್ಲೋರಿನ್ ಈಸ್ ಅ ನಾನ್ ಮೆಟಲ್. ಸೊ ನಾವೇನು ಹೇಳ್ಬೋದು ಜೊತೆಗೆ ಇಲ್ಲಿ ಸೋಡಿಯಂ ಇಟ್ ಈಸ್ ಅ ಮೆಟಲ್, ಹಾಗೆ ಕ್ಲೋರಿನ್ ಏನು, ದಿಸ್ ಒನ್ ಇಸ್ ಅ ನಾನ್ ಮೆಟಲ್. ಸೊ ಇಲ್ಲಿ ಅಯೋನಿಕ್ ಬಾಂಡ್ ಹಾಗಿದ್ರೆ ನಾವು ಜನರಲೈಸ್ ಮಾಡೋದಾದರೆ ಅಯೋನಿಕ್ ಬಾಂಡ್ ಫಾರ್ಮೇಷನ್ ಯಾವಾಗಲೂ ಒಂದು ಮೆಟಲ್ ಜೊತೆಗೆ ಹಾಗೆ ನಾನ್ ಮೆಟಲ್ ಆಗಿರಬೇಕು. ಅದರ ಮಧ್ಯೆ ಇದ್ದಂತಹ ಬಾಂಡನ್ನು ನಾವು ಅಯೋನಿಕ್ ಬಾಂಡ್ ಅಂತ ಹೇಳಿ ಕರಿತೀವಿ. ಇದರಿಂದ ಏನಾಗುತ್ತೆ, ಒಂದು ಪಾಸಿಟಿವ್ ಚಾರ್ಜನ್ನು ಕ್ಯಾರಿ ಮಾಡುತ್ತೆ, ಇನ್ನೊಂದು ನೆಗೆಟಿವ್ ಚಾರ್ಜನ್ನು ಕ್ಯಾರಿ ಮಾಡುತ್ತೆ. ಎಲೆಕ್ಟ್ರೋ ನೆಗೆಟಿವ್ ಹಾಗೆ ಎಲೆಕ್ಟ್ರೋ ಪಾಸಿಟಿವ್ ಅಂತಲೂ ಸಹಿತ ಹೇಳಿ ಕರಿತೀವಿ. ಕೋವಲೆಂಟ್ ಬಾಂಡ್ ಬಗ್ಗೆ ನೋಡೋಣ. ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡೋದು ಇದೆ. ನಿಮಗೆಲ್ಲರಿಗೂ ಇವಾಗ ಆಲ್ಮೋಸ್ಟ್ ಗೊತ್ತಿರುತ್ತೆ. ಒಂದು ಎಲೆಕ್ಟ್ರೋವೆಲೆನ್ಸಿ ನಾವು ಹೇಳ್ತಾ ಹೋದ್ವಿ ಅಂದರೆ ಈಸಿಯಾಗಿ ನೀವು ಅಯೋನಿಕ್ ಬಾಂಡನ್ನು ಕಂಡುಹಿಡಿದು ಬಿಡ್ತೀರಾ. ಆದರೆ ಕೋವಲೆಂಟ್ ಬಾಂಡ್ ಅಂತ ಹೇಳಿ ಬಂದಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ್ಯಾನ್ ದ ಅಯೋನಿಕ್ ಬಾಂಡ್. ನಾನು ಹೇಳ್ತೀನಿ ನೋಡಿ ಹೇಗೆ ಅಂತಂದರೆ, both the elements can acquire the desired inert gas configurations by mutually sharing pairing of electrons, each element contributing an electron to the shared pair. ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ, H2 ಅಂತ ಹೇಳಿ. ಹೈಡ್ರೋಜನ್ನ ಒಂದು ಅಟಾಮಿಕ್ ನಂಬರ್ ಎಷ್ಟು 1. ಸೊ ಅಲ್ಲಿಗೆ ಇದರದ್ದು 1, ಹಾಗೆ ಇನ್ನೊಂದಿದೆ ಇದರದ್ದು 1. ಗೊತ್ತಾಗ್ತಿದೆಯಾ? ಇಲ್ಲಿ ಏನಾಗುತ್ತೆ, ನಾನು ಯೂಸ್ ಮಾಡಿರೋ ವರ್ಡನ್ನು ನೋಡಿ, ಶೇರಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಶೇರಿಂಗ್ ಅಂತ ಹೇಳ್ತೀವಿ. ನಾವಿವಾಗ ಊಟವನ್ನು ಹಂಚ್ಕೊಂಡು ತಿನ್ನಬೇಕು ಅಂತ ಹೇಳ್ತೀವಿ. ಹಂಚೋದು ಅಂತಂದರೆ ನಾನು ಒಬ್ಬಳೇ ಹಂಚಿದ್ರೆ ಅದು ಹಂಚ್ದಂಗೆ ಆಗುತ್ತಾ? ಅಲ್ಲ, ಅದು ದಾನ ಮಾಡ್ದಂಗೆ ಆಗುತ್ತೆ. ಟ್ರಾನ್ಸ್ಫರ್, ನಾನು ಒಬ್ಬಳೇ ಕೊಟ್ಟರೆ ಅದು ಟ್ರಾನ್ಸ್ಫರ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಅಯೋನಿಕ್ ಬಾಂಡಲ್ಲಿ ನಾವು ನೋಡ್ತೀವಿ. ಬಟ್ ಇಲ್ಲಿ ನಾವು ಹೇಳ್ತಾ ಇರೋದು ಶೇರಿಂಗ್ ಅಂತ ಅಂದರೆ ಅಲ್ಲಿ ಇಬ್ಬರಿದ್ವಾ 3 ಜನ ಇದ್ವಾ, ಅಲ್ಲಿ 3 ಜನನೂ ಅಲ್ಲಿ ಎಲೆಕ್ಟ್ರಾನನ್ನು ಶೇರ್ ಮಾಡಬೇಕು, ಊಟವನ್ನು ಹಂಚ್ಕೋಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಎಲೆಕ್ಟ್ರಾನ್ ಅಂತ ಹೇಳಿ. ಸೊ ಎಲೆಕ್ಟ್ರಾನ್ ಇಲ್ಲಿ 2 ಹೈಡ್ರೋಜನ್ ಇದೆ. ಸೊ ಅಲ್ಲಿ 1 ಹೈಡ್ರೋಜನ್ ಅಷ್ಟೇ ಕೊಟ್ಟರೆ ಸಾಲಲ್ಲ, 2 ಹೈಡ್ರೋಜನ್ ಎಲೆಕ್ಟ್ರಾನ್ಸ್ಗಳನ್ನು ಕೊಟ್ಟವು ಅಂತಂದರೆ ಅವುಗಳನ್ನು ನಾವು ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಕೋವಲೆಂಟ್ ಬಾಂಡ್. ಗೊತ್ತಾಗ್ತಿದೆಯಾ? ವೆನ್ ದ ಬೋತ್ ದ ಎಲಿಮೆಂಟ್ಸ್ ಕ್ಯಾನ್ ಅಕ್ವೈರ್ ದ ಡಿಸೈರ್ಡ್ ಇನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ ಬೈ ಮ್ಯೂಚುವಲಿ ಶೇರಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಮ್ಯೂಚುವಲಿ ಅಂತ ಹೇಳಿರೋದು ಅದಕ್ಕೆ. ಸೊ ಇಲ್ಲಿ ನಾವು ನೋಡೋದು ಯಾವುದು, ಕೋವಲೆಂಟ್ ಬಾಂಡ್. ಈಗ ಈ ಹೈಡ್ರೋಜನ್ ಏನಾಗಿದೆ, ಅನ್ಸ್ಟೇಬಲ್. ಓಕೆನಾ? ಈಗ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ, ಸ್ಟೇಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವಾಗ ಕೋವಲೆಂಟ್ ಬಾಂಡ್ ಅದರ ಮಧ್ಯೆ ಬಂದಾಗ ಏನಾಗುತ್ತೆ, ಸ್ಟೇಬಲ್ ಆಗುತ್ತೆ. ಬಟ್ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಸ್ಟೇಬಲ್ ಆಗಿಲ್ಲ, ಇದು ಇಟ್ ಈಸ್ ಅನ್ಸ್ಟೇಬಲ್ ಆಗಿದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದೆ, ಆದರೆ ನೀವು ಗಮನಿಸಿ, ಕೆ ಶೆಲಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ಹಾಕಿದ್ವಿ ಅಂತಂದರೆ ಅಲ್ಲೇನಾಗುತ್ತೆ, ಸ್ಟೇಬಲ್ ಆಗುತ್ತೆ. ಸೊ ಇಲ್ಲಿ ಕೇವಲ ಒಂದೇ ಎಲೆಕ್ಟ್ರಾನ್ ಇದೆ. ಸೊ ಇನ್ನೊಂದು ಎಲೆಕ್ಟ್ರಾನ್ ನನಗೆ ಬೇಕು ಕೊಡಿ ಅಂಥೇಳಿ ಹೈಡ್ರೋಜನ್ ಕೇಳ್ತಾ ಇದೆ. ಅದಕ್ಕೋಸ್ಕರ ಅದೇ ರೀತಿಯಾಗಿ ಇನ್ನೊಂದು ಹೈಡ್ರೋಜನ್ ಸಹಿತ ಬಂದಿದೆ. ಈ ಹೈಡ್ರೋಜನ್ ಸಹಿತ ತಗೋ ನಾನು ಕೊಡ್ತೀನಿ, ನೀನು ಕೊಡು ನನಗೆ. ಸೊ ಅಲ್ಲಿಗೆ ನಾವಿಬ್ಬರೂ ಏನಾಗೋಣ, ಸ್ಟೇಬಲ್ ಆಗೋಣ ಅಂತ ಹೇಳಿ ಕೇಳ್ತಾ ಇದೆ. ಸೊ ಇಲ್ಲೂ ಸಹಿತ ನಾವು ಅದೇ ಹೇಳ್ತಾ ಇರೋದು, ಇಲ್ಲಿ ಈ ಒಂದು ಎಲೆಕ್ಟ್ರಾನ್ನ ಕೊಡುತ್ತೆ, ಹಾಗೆ ಇದು ಸಹಿತ ಎಲೆಕ್ಟ್ರಾನ್ನ ಕೊಡುತ್ತೆ. ಅಲ್ಲಿ ಹೆಚ್ ಬಾಂಡನ್ನು ನೋಡ್ತೀವಿ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಕೋವಲೆಂಟ್ ಬಾಂಡನ್ನು ನೋಡ್ತೀವಿ. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಏನಾಯಿತು, ನಾನು ಕೊಡ್ತೀನಿ ನೀನು ಕೊಡು ಅಂತ ಹೇಳ್ತು. ಸೊ ಅಲ್ಲಿ ಏನಾಯಿತು, ಏನೋ 2 ಬಾಂಡ್ ಫಾರ್ಮೇಷನ್ ಆಯಿತು. 2 ಕಡೆಯಿಂದನೂ ಕೊಟ್ಟಿದ್ದೇನಾಯಿತು, ಒಂದು ಬಾಂಡ್ ಫಾರ್ಮೇಷನ್ ಆಯಿತು. ಸೊ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಈ ಕಡೆಯಿಂದ ಬಂದಂತಹ ಒಂದು ಹೈಡ್ರೋಜನ್ 1 ಎಲೆಕ್ಟ್ರಾನನ್ನು ಕೊಡ್ತು, ಈ ಕಡೆಯಿಂದ ಬಂದದ್ದು ಇನ್ನೊಂದು ಎಲೆಕ್ಟ್ರಾನ್ನ ಕೊಡ್ತು. ಸೊ ಅಲ್ಲೇನಾಯಿತು, ಇವಾಗ ಗಮನಿಸಿ ನೋಡಿ ನೀವು, ಈ ಕಡೆಯಿಂದನೂ 1 ಎಲೆಕ್ಟ್ರಾನ್ನ ಕೊಟ್ಟಿದೆ, ಈ ಕಡೆಯಿಂದನೂ ಎಲೆಕ್ಟ್ರಾನ್ ಕೊಟ್ಟಿದೆ. ಈಗ ಏನಾಯಿತು, ಒಂದು ಬಾಂಡ್ ಫಾರ್ಮೇಷನ್ ಆಯಿತು ಆ್ಯಂಡ್ ಇಟ್ ಬಿಕಮ್ ಸ್ಟೇಬಲ್. ಬರೀ ನೀವು ಇವಾಗ ಏನು ಮಾಡಿ, ಈ ಒಂದು ಹೈಡ್ರೋಜನ್ನ ಮುಚ್ಚಿಡ್ಕೊಳ್ಳಿ. ಈಗ ಇಲ್ಲಿ ನೋಡಿದ್ರೆ ನೀವು ಗೊತ್ತಾಗುತ್ತೆ, 2 ಎಲೆಕ್ಟ್ರಾನನ್ನು ಇದು ಹೈಡ್ರೋಜನ್ ಅಕ್ಯುಪೈ ಮಾಡ್ಕೊಂಡಿದೆ. ಹಾಗೆ ಈ ಕಡೆ ಒಂದು ಹೈಡ್ರೋಜನ್ನ ಮುಚ್ಚಿಡ್ಕೊಂಡು ನೋಡಿ, ಈ ಕಡೆನೂ ಸಹಿತ ಏನಾಯಿತು, 2 ಎಲೆಕ್ಟ್ರಾನ್ ಅಕ್ಯುಪೈ ಆಗಿದೆ. ಸೊ ಅಲ್ಲಿ ಏನು ಹೇಳ್ಬೋದು ನಾವು, ಹಾಗಿದ್ರೆ ಈ ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಏನಾಯಿತು, ಇಟ್ ಬಿಕಮ್ ಸ್ಟೇಬಲ್ 1. ಯಾಕೆ? ಡ್ಯೂ ಟು ದ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್. ಅದೇ ರೀತಿಯಾಗಿ ನಾವು ಇನ್ನೂ ನೋಡ್ತೀವಿ, ಕ್ಲೋರಿನ್ ಅಯಾನ್ಸ್ಗಳಲ್ಲೂ ಸಹಿತ ನೋಡ್ತಾ ಹೋಗ್ತೀವಿ. ಕ್ಲೋರಿನ್ನಲ್ಲೂ ಸಹಿತ ಏನಾಗಿರುತ್ತೆ, 1 ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇರುತ್ತೆ,
ಇದರಲ್ಲೂ ಸಹಿತ 1 ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇರುತ್ತೆ. ನೀವು ಇಲ್ಲಿ ಗಮನಿಸಿದ್ರಿ ಅಲ್ವಾ, ಬೇಕಾದರೆ ಇಲ್ಲಿ ನೋಡಿ, ನೀವು ಹೇಳ್ತೀನಿ. ಇಲ್ಲಿ ನೋಡಿ ಬೇಕಿದ್ರೆ, ಇದೇನಾಯಿತು, ಫಸ್ಟ್ ಶೆಲ್ ಕೆ ಶೆಲ್ ಏನಾಗಿದೆ 2 ಎಲೆಕ್ಟ್ರಾನ್ಸ್ ಇದೆ, ಆನಂತರ ಎಲ್ ಶೆಲ್ಲಲ್ಲೂ 8 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಬಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ಎಲ್ ಶೆಲ್ಲಲ್ಲಿ ಏನಾಗಿದೆ, ಎಲ್ ಶೆಲ್ಲಲ್ಲಿರುವಂತಹ 1 ಎಲೆಕ್ಟ್ರಾನ್ ಲೆಸ್ ಇದೆ. 1 2 3 4 5 6 7 ಇನ್ನೂ 1 ಎಲೆಕ್ಟ್ರಾನ್ ಏನಾದರೂ ಇತ್ತು ಅಂದಿದ್ರೆ ಅದೇನಾಗ್ತಿತ್ತು, ಸ್ಟೇಬಲ್ ಆಗ್ತಿತ್ತು. ಗೊತ್ತಾಗ್ತಿದೆಯಾ? ಸೊ ಅದಕ್ಕೋಸ್ಕರ ಏನಾಗುತ್ತೆ, ಈಗ ನಾನು ಅಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ನೆಕ್ಸ್ಟ್ ಈ ಕ್ಲೋರಿನ್ ಆಟಮಲ್ಲಿ ಹೇಗಿರುತ್ತೆ ಅಂತಂದರೆ, ಈಗ ನಾನು ಕೇವಲ ಲಾಸ್ಟ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಶೆಲ್ಲನ್ನು ಅಷ್ಟೇ ಬರೀತೀನಿ. 1 2 3 4 5 6 7 ಇಲ್ಲೂ ಸಹಿತ ಕ್ಲೋರಿನ್ 1 2 3 4 5 6 7. ಸೊ ಇಲ್ಲೇನಾಗುತ್ತೆ, ಎರಡೂ ಸಹಿತ ಡೊನೇಟ್ ಮಾಡ್ಕೊಳ್ಳುತ್ತವೆ, ಅಂದರೆ ಶೇರ್ ಮಾಡ್ಕೊಳ್ಳುತ್ತೆ. ಶೇರ್ ಮಾಡೋದ್ರ ಮೂಲಕ ಎಲೆಕ್ಟ್ರಾನ್ಸ್ಗಳು ಅಲ್ಲಿ ಬಾಂಡ್ ಆಗ್ತಾ ಹೋಗುತ್ತೆ, ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ, ಆ್ಯಂಡ್ ದಟ್ ಈಸ್ ಕಾಲ್ಡ್ ಕೋವಲೆಂಟ್ ಬಾಂಡ್. ಹೇಗೆ ಆಗುತ್ತೆ ಅಂತ ಅಂದರೆ ಒಂದು ಫಿಗರನ್ನು ಬರಿತೀನಿ, ನಿಮಗೆ ಗೊತ್ತಾಗುತ್ತೆ. ಒನ್ 2 3 4 5 6 7 8 1 2 3 4 5 6 7 ಗೊತ್ತಾಗ್ತಿದೆಯಾ? ಸೊ ಈಗ ಎರಡೂ ಕಡೆ ನೋಡಿ, ನಾನು ಈವನ್ನಾಗಿ ಬರ್ದಿಲ್ಲ, ಸೊ ಅಂಡರ್ಸ್ಟ್ಯಾಂಡ್ಗೋಸ್ಕರ ಅಷ್ಟೇ. ಇಲ್ಲಿ ಏನಾಗುತ್ತೆ, 7 ಆಯಿತು, 7 ಈ ಕಡೆ 7, ಬಟ್ ನೀವು ನಾನು ಆಗಲೇ ಹೇಳಿದಾಗೆ ಈ ಒಂದು ಕ್ಲೋರಿನ್ ಆಟಮ್ನ ಮುಚ್ಚಿಟ್ಬಿಟ್ಟು ಈಗ ಈ ಕಡೆ ನೋಡಿ, ನಿಮಗೇನಾಯಿತು, ಇಲ್ಲಿ 8 ಎಲೆಕ್ಟ್ರಾನ್ಸ್ಗಳನ್ನು ಕಾಣ್ತಾ ಇದ್ದೀರಾ. ಸೊ ಅಲ್ಲೇನು ಹೇಳ್ಬೋದು, ಹಾಗಿದ್ರೆ ಕ್ಲೋರಿನ್ ಮಾಲಿಕ್ಯೂಲ್ ಏನಾಯಿತು, ಇಟ್ ಬಿಕಮ್ ಸ್ಟೇಬಲ್ 1. ನೆಕ್ಸ್ಟ್ ನೋಡಿ, ಪೋಲಾರ್ ಕೋವಲೆಂಟ್ ಬಾಂಡ್ಸ್. ನೀವೀಗ ಅಯಾನಿಕ್ ಬಾಂಡ್ಸಲ್ಲಿ ನೋಡಿದ್ರೆ ಅಲ್ಲೇನಾಗುತ್ತೆ, ಒಂದು ಪಾಸಿಟಿವ್ ಚಾರ್ಜನ್ನು ತಗೊಳುತ್ತೆ, ಹಾಗೆ ಇನ್ನೊಂದು ನೆಗೆಟಿವ್ ಚಾರ್ಜನ್ನು ತಗೊಳುತ್ತೆ ಅಂತ ಹೇಳಿ. ಆದರೆ ಇನ್ ಟರ್ಮ್ಸ್ ಆಫ್ ದ ಕೋವಲೆಂಟ್ ಬಾಂಡಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಯಾವುದೇ ರೀತಿಯಾದಂಥ ಪಾಸಿಟಿವ್ ಬರಲ್ಲ, ನೆಗೆಟಿವ್ ಚಾರ್ಜು ಬರಲ್ಲ, ಪಾರ್ಷಿಯಲಿ ಹೇಳಬಹುದು. ಪಾರ್ಷಿಯಲಿ ಸಮ್ಟೈಮ್ಸ್ ಲೋನ್ ಪೇರ್ ಇರುತ್ತೆ, ಆಗ ಏನಾಗುತ್ತೆ ಪಾರ್ಷಿಯಲಿ, ಅದಕ್ಕೋಸ್ಕರ ನಾವು ಇದನ್ನು ಪೋಲಾರ್ ಕೋವಲೆಂಟ್ ಬಾಂಡ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಆಗಿ ಬೇಕಿದ್ರೆ ನೈಟ್ರೋಜನ್ H, ಇಲ್ಲಿ ಮಧ್ಯೆ ಬಂದದ್ದು ಏನಾಗುತ್ತೆ, ಇದರಲ್ಲಿ ಒಂದು ಎಲೆಕ್ಟ್ರಾನ್ ಲೋನ್ ಪೇರ್ ಇರುತ್ತೆ, ಅದಾಗಿರ್ಬೋದು. ಹಾಗೆ OH, ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ನೋಡ್ತೀವಿ. ಹಾಗೆ Cl, ಇದರಲ್ಲೂ ಸಹಿತ ಎಲೆಕ್ಟ್ರೋನೆಗೆಟಿವಿಟಿ ಕ್ಲೋರಿನ್ದು ಹೆಚ್ಚಿರುತ್ತೆ. ಆ ಕಾರಣದಿಂದಾಗಿ ಏನಾಗುತ್ತೆ, ಇಲ್ಲೂ ಸಹಿತ ನಾವು ಪೋಲಾರ್ ಕೋವಲೆಂಟ್ ಬಾಂಡ್ಸನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನಾನು ಇನ್ನೂ ಕೆಲವೊಂದು ಹೇಳ್ತಾ ಹೋಗ್ತೀನಿ. ಈ ಕೋವಲೆಂಟ್ ಬಾಂಡ್ಸ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಮೋರ್ ಅಬೌಟ್ ಕೋವಲೆಂಟ್ ಬಾಂಡ್. ಎಕ್ಸಾಂಪಲ್ ಆಗಿ ನಾನು ಈಗ ಆಲ್ರೆಡಿ ಕಾರ್ಬನ್ ಬಗ್ಗೆ ಹೇಳಿದೆ. ಈಗ ಇದೇನಾಗುತ್ತೆ, 4 ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡಿ ಅದು ಸ್ಟೆಬಿಲಿಟಿನ ಕಂಡುಕೊಳ್ಳಲ್ಲ, ಹಾಗೆ ಡೊನೇಟನ್ನು ಮಾಡಿದ್ರೂ ಸಹಿತ ಅದು ಸ್ಟೆಬಿಲಿಟಿನ ಅದು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿ. ಸೊ ಅವಾಗ ಹಾಗಿದ್ರೆ ಅದು ಕಾರ್ಬನ್ ಹ್ಯಾಸ್ ಟು ಶೇರ್ ಎಲೆಕ್ಟ್ರಾನ್, ಅದು ಶೇರ್ ಮಾಡಲೇಬೇಕು, ಹಾಗೆ ಅದು ಸ್ಟೆಬಿಲಿಟಿನ ಅದು ಕಂಡುಕೊಳ್ಳೇಬೇಕಾಗುತ್ತೆ. ಹಾಗಿದ್ರೆ ಅದು ಹೇಗೆ ಸಾಧ್ಯ? 4 ಎಲೆಕ್ಟ್ರಾನ್ಸ್ನ ನಾವು ನೋಡ್ಬೋದು, ಅದು ಶೇರ್ ಮಾಡೋಕ್ಕೆ ಸಾಧ್ಯ ಆಗೋದೆಷ್ಟು, 4 ಎಲೆಕ್ಟ್ರಾನ್ಸ್ನ ಅದು ಶೇರ್ ಮಾಡಬಹುದು. ಸೊ ಈಗ ಇಲ್ಲಿ ಕೊಟ್ಟಿರುವಂಥ ಒಂದು ಫಿಗರನ್ನು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೀವು ಬಂದದ್ದು ಇನ್ನೊಂದು ಕಾರ್ಬನ್ ಐಟಮ್ ಬಂತು ಅಂತ ಹೇಳಿ ಅಂದ್ಕೊಳ್ಳಿ, ಇದು ಇದ್ರ ಜೊತೆಗೆ ಬಾಂಡ್ ಆಗುತ್ತೆ, ಹಾಗೆ ಇನ್ನೊಂದು ಕಾರ್ಬನ್ ಐಟಮ್ ಬರುತ್ತೆ, ಇದ್ರ ಜೊತೆಗೆ ಇದು ಬಾಂಡ್ ಆಗುತ್ತೆ. ಸೊ ಇದು ಇಲ್ಲಿ ನೋಡ್ತೀರಾ, ಅದೇ ರೀತಿಯಾಗಿ ಇದು ನೋಡ್ತೀರಾ ಇಲ್ಲಿ. ಸೊ ಅಲ್ಲಿ ಏನಾಯಿತು, ಕಾರ್ಬನ್ ಇಲ್ಲೊಂದು ಬಾಂಡ್, ಇಲ್ಲೊಂದು ಬಾಂಡ್, ಇಲ್ಲೊಂದು ಬಾಂಡ್, ಇಲ್ಲೊಂದು ಬಾಂಡ್ ಫಾರ್ಮ್ ಆಯಿತು. ಸೊ ಅಲ್ಲಿ ನಾವು 4 ಕೋವಲೆಂಟ್ ಬಾಂಡ್ ಫಾರ್ಮ್ ಮಾಡೋ ಅಂತಹ ಎಬಿಲಿಟಿ ಈ ಕಾರ್ಬನಿಗಿದೆ. ಗೊತ್ತಾಗ್ತಿದೆಯಾ? ಇಲ್ಲಿ ಏನಾಯಿತು, ಇಲ್ಲಿ ನಾನು ಒಂದು ಕೊಡ್ತೀನಿ, ನೀನು ಒಂದು ಕೊಡು ಅಂತ ಹೇಳ್ತು, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಅಯೋನಿಕ್ ಬಾಂಡ್. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ನೀವು ನೋಡ್ತಾ ಇರೋದು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ಗೆ ಸಾಧ್ಯ ಆಗುತ್ತೆ. ನಾನೊಂದು ಎಲೆಕ್ಟ್ರಾನ್ನ ಕೊಡ್ತೀನಿ, ನೀನೊಂದು ಎಲೆಕ್ಟ್ರಾನ್ ಕೊಡು ಅಂತ ಹೇಳುತ್ತೆ ಇನ್ನೊಂದು ಕಾರ್ಬನ್ ಆಟಮ್ಗೆ. ಕಾರ್ಬನ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ತೊಗೋಬೋದು, ನೀವು ಎನಿ ಅದರ್ ಎಲಿಮೆಂಟ್ಸ್ಗಳನ್ನು ತೊಗೋಬೋದು. ಸೊ ಎಕ್ಸಾಂಪಲ್ ಹೈಡ್ರೋಜನ್ನ ತೊಗೊಳ್ಳಿ. ಹೈಡ್ರೋಜನ್ ಏನಾಗುತ್ತೆ, ತನ್ನ ಹತ್ರ ಒಂದು ಎಲೆಕ್ಟ್ರಾನ್ ಇರುತ್ತೆ. ಸೊ ನಾನು ಕೊಡ್ತೀನಿ, ನೀನು ನನಗೆ ಕೊಡು ಅಂತೇಳಿ ಏನಾಗುತ್ತೆ, H ಫಾರ್ಮೇಷನ್ ಆಯಿತು. ಸೊ ಗೊತ್ತಾಗ್ತಿದೆಯಾ, H ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಇನ್ನೊಂದು ಅದೇ ಥರ ಹೆಚ್ಚಾಯಿತು, ಇದೊಂದು ಹೆಚ್ಚಾಯಿತು. ಸೊ ಇಲ್ಲಿ ಮೀಥೇನ್ ಫಾರ್ಮ್ ಆಯಿತು.
ಈ ರೀತಿಯಾಗಿ ನಾವು ಆಲ್ಕೇನ್ ಅಥವಾ ಆಲ್ಕೀನ್ ಆಲ್ಕೈನಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹಾಗಿದ್ರೆ ಕೇವಲ ಈ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗೋಕ್ಕೆ ಫಸ್ಟ್ ಥಿಂಕ್ ಮಾಡಿ, ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗೋಕ್ಕೋಸ್ಕರ ನಾವು ಇಷ್ಟೊತ್ತು ಸ್ಟಡಿ ಮಾಡಿದ್ದೇನೋ 2 ಎಲೆಕ್ಟ್ರಾನ್ ಮಿನಿಮಮ್ ಬೇಕು ಅಂಥೇಳಿ. 2 ಮಿನಿಮಮ್ ಎಲೆಕ್ಟ್ರಾನ್ಸ್ ಆರ್ ನೀಡೆಡ್. ಗೊತ್ತಾಗ್ತಿದೆಯಾ? ಹಾಗಿದ್ರೆ ಕೇವಲ 2 ಎಲೆಕ್ಟ್ರಾನ್ ಮಾತ್ರ ಸಾಕಾ? 2 ಎಲೆಕ್ಟ್ರಾನ್ ಅಥವಾ 1 ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ಬೋದು. ಸೊ ಅಷ್ಟೇ ಸಾಕಾ? ಸೊ ಇಟ್ ಈಸ್ ನಾಟ್ ಇನಫ್, ಸಾಕಾಗಲ್ಲ. ಅದು ಏನು ಮಾಡಬೇಕು ಅಂತಂದರೆ, ಕೆಲವೊಮ್ಮೆ ಏನಾಗುತ್ತೆ 1 ಪೇರ್ ಆಫ್ ಎಲೆಕ್ಟ್ರಾನ್ ಸಾಕಾಗುತ್ತೆ, ಕೆಲವೊಮ್ಮೆ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬೇಕಾಗುತ್ತೆ, ಕೆಲವೊಮ್ಮೆ 3 ಪೇರ್ಸ್ ಆಫ್ ಎಲೆಕ್ಟ್ರಾನ್ ನೋಡಬೇಕಾಗುತ್ತೆ. ನಿಮಗೆ ಇವಾಗ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರೋದು ಆಕ್ಸಿಜನ್ ಆ್ಯಟಮ್ ಕೇಳಿರ್ತೀರ. ಈ ಆಕ್ಸಿಜನ್ ಏನಾಗಿದೆ, ಡೈಆಟಮಿಕ್ ಮಾಲಿಕ್ಯೂಲ್ ಅಂತ ಹೇಳಿ ಕರಿತೀವಿ, ಅಂದರೆ O2 ಆಗಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ O2 ಅದು ನಮಗೆ ಸಿಗುತ್ತೆ. ಹೀಗೆ ನಾವು ಸಿಗುವಂತಹ ಈ ಆಕ್ಸಿಜನ್ ಆ್ಯಟಮಲ್ಲಿ ಯಾವ ರೀತಿಯಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ ಅಂತ ಹೇಳಿ ನೋಡ್ತಾ ಹೋಗಿ. ಅಂದರೆ ನಾನಿಲ್ಲಿ ಕೇವಲ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಆರ್ಬಿಟಲ್ ಅಷ್ಟೇ ಬರಿತೀನಿ. ಇಲ್ಲೇನಾಗಿದೆ ಅಂದರೆ 4 ಬಾಂಡ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿಂದ 2 ಬಂದಿತ್ತು, ಈ ಆಕ್ಸಿಜನ್ ಆ್ಯಟಮಿಂದ 1, ಈ ಆಕ್ಸಿಜನ್ ಆ್ಯಟಮಿಂದ ಇಲ್ಲಿಂದ 2, ಇಲ್ಲಿಂದ 2 ಬಂತು. ಸೊ ಅಲ್ಲಿಗೆ ಏನಾಯಿತು, 2 ಒಂದು ಬಾಂಡ್ ಫಾರ್ಮೇಷನ್ ಆಯಿತು. ಸೊ O ಡಬಲ್ ಬಾಂಡ್, ಓನ ನಾವು ಯಾಕೆ ನೋಡ್ತೀವಿ ಅಂತಂದರೆ, ಇಲ್ಲಿ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ 4 ಎಲೆಕ್ಟ್ರಾನ್ಸ್ಗಳು ಡೊನೇಟ್ ಆಗಿದೆ. 2 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಅಲ್ಲಿ 4 ಎಲೆಕ್ಟ್ರಾನ್ಸ್ ಡೊನೇಟ್ ಆಗಿದೆ. ಸೊ ಅಲ್ಲಿ ನಾವು ನೋಡುವಂಥದ್ದು 2 ಬಾಂಡನ್ನು ನೋಡ್ತೀವಿ, ಅಂದರೆ 2 ಕೋವಲೆಂಟ್ ಬಾಂಡನ್ನು ನೋಡ್ತೀವಿ. ಎಕ್ಸಾಮಲ್ಲಿ ನಿಮಗೆ ಕೇಳಬಹುದು, ಆಕ್ಸಿಜನ್ ಆ್ಯಟಮಲ್ಲಿರುವಂತಹ ಬಾಂಡ್ ಯಾವುದು, ಅಯಾನಿಕಾ ಅಥವಾ ಕೋವಲೆಂಟಾ ಅಂತ ಕೇಳಬಹುದು. ದಟ್ ಒನ್ ಈಸ್ ಅ ಕೋವಲೆಂಟ್ ಬಾಂಡ್. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ನೆಕ್ಸ್ಟ್ ನಿಮಗೆ ಸೊ ಅಲ್ಲಿ 2 ಬಾಂಡ್ ಅಷ್ಟೇನಾ, 2 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಅಷ್ಟೇನಾ? ಕೆಲವೊಮ್ಮೆ ಏನಾಗುತ್ತೆ 3 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಸಹಿತ ನೋಡ್ತಾ ಹೋಗ್ತೀವಿ. ಟೇಕ್ ಆನ್ ಎಕ್ಸಾಂಪಲ್ ನೈಟ್ರೋಜನಲ್ಲೂ ಸಹಿತ ಅಲ್ವಾ 3 ಬಾಂಡ್ಸನ್ನು ಬರಿತೀವಿ. ಇಲ್ಲೇನಾಗುತ್ತೆ ಅಂದರೆ 3 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಹಾಗೆ ಲೋನ್ ಪೇರ್ ಸಹಿತ ಇರುತ್ತೆ, ಇಲ್ಲ ಅಂತಲ್ಲ. 3 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ಗಳು ಡೊನೇಟ್ ಆಗುತ್ತೆ, ಅಥವಾ 6 ಎಲೆಕ್ಟ್ರಾನ್ಸ್ಗಳು ಡೊನೇಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? 3 ಪೇರ್ಸ್ 6 ಎಲೆಕ್ಟ್ರಾನ್ಸ್, ಇಷ್ಟು ಗೊತ್ತಿರಲಿ. ಇಲ್ಲಿ ನಾವು ನೋಡ್ಬೋದಾದದ್ದು 3 ಕೋವಲೆಂಟ್ ಬಾಂಡ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ಬೋದು, ಮಿನಿಮಮ್ 1 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಓಕೆ, ನಾಟ್ ಎಕ್ಸ್ಕ್ಲೂಡೆಡ್, ಬಟ್ ಏನೋ ಇಲ್ಲಿ ನಾವು ತಗೊಳ್ಳೋದು ಮಿನಿಮಮ್ ಏನಾಗಿದೆ 1 ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನೋದು ಬೇಕು ಅಂಥೇಳಿ ನಿಮಗೆ ಗೊತ್ತಾಯಿತು ಅಂಥೇಳಿ ಅನ್ಕೋತೀನಿ. ಆ್ಯಂಡ್ ದಿಸ್ ಒನ್ ಇಸ್ ಅ ಲಾಸ್ಟ್ ಸ್ಲೈಡ್. ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ನಿಮಗೆ ಗೊತ್ತಾಯಿತು ಅಂತೇಳಿ ಅನ್ಕೊತೀನಿ. ಪೋಲಾರ್ ಕೋವಲೆಂಟ್ ಬಾಂಡ್, ಹಾಗೆ ಕೋವಲೆಂಟ್, ಹಾಗೆ ಅಯಾನಿಕ್ ಬಾಂಡ್, ಇವುಗಳ ಬಗ್ಗೆ ಅಧ್ಯಯನ ನಿಮಗೆ ತುಂಬಾ ಮುಖ್ಯ ಆಗುತ್ತೆ. ಪಾರ್ಷಿಯಲ್ ಚಾರ್ಜನ್ನು ನಾವು ಕೇವಲ ಕೋವಲೆಂಟ್ ಬಾಂಡಲ್ಲಿ ನೋಡ್ತೀವಿ. ಕಂಪ್ಲೀಟಾಗಿ ಚಾರ್ಜ್ಗಳು ಸಪ್ರೇಟ್ ಆಗಿರುತ್ತೆ ಇನ್ ಅಯಾನಿಕ್ ಬಾಂಡಲ್ಲಿ. ಮೆಟಲಲ್ಲಿ ಬರುವಂತಹ ಬಾಂಡ್ ಯಾವುದಾಗಿರುತ್ತೆ, ಅಯಾನಿಕ್ ಬಾಂಡ್ ಆಗಿರುತ್ತೆ. 2 ನಾನ್ ಮೆಟಲ್ ಇತ್ತು ಅಂತಂದರೆ ಅಲ್ಲಿ ನಾವು ನೋಡೋದು ಕೋವಲೆಂಟ್ ಬಾಂಡನ್ನು ನೋಡ್ತೀವಿ. ಇಲ್ಲಿ ಹೈಡ್ರೋಜನ್ ನಾನು ಎಕ್ಸಾಂಪಲ್ ತೊಗೊಂಡಲ್ಲ, ಅವೆರಡೂ ಏನಾಗಿದೆ ನಾನ್ ಮೆಟಲ್ಸ್ ಆಗಿರೋ ಕಾರಣ ಅಲ್ಲಿ ನಾವು ನೋಡೋದು ಕೋವಲೆಂಟ್ ಬಾಂಡನ್ನು ನೋಡ್ತೀವಿ. ಕೋವಲೆಂಟ್ ಬಾಂಡ್ಗೂ ಹಾಗೆ ಅಯಾನಿಕ್ ಬಾಂಡ್ಗೂ ಇರುವಂತಹ ವ್ಯತ್ಯಾಸ ನಿಮಗೆ ಗೊತ್ತಾಯಿತು ಅಂತೇಳಿ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹಿತ, ಹಾಗೆ ನಮಗೂ ಸಪೋರ್ಟ್ ಮಾಡಿ. ಬಾಯ್.